ಬಿಗ್ ಬಾಸ್ ಮನೆಯಲ್ಲಿನ ಕ್ಯೂಟಿ ಪೈ ಅಂತ ಹೆಸರುವಾಸಿಯಾಗಿರುವ ಮೋಕ್ಷಿತಾ ಪೈ ಒಬ್ಬ ಮಕ್ಕಳ ಕಳ್ಳಿ. ಮಗುವನ್ನ ಕಿಡ್ನಾಪ್ ಮಾಡಿ ಜೈಲಿಗೆ ಹೋಗಿ ಬಂದಿರುವ ಖತರ್ನಾಕ್ ಕಿಲಾಡಿ. ಹೌದು, ಮೋಕ್ಷಿತಾ ಪೈ ಕೇವಲ 20 ವರ್ಷ ವಯಸ್ಸಿನಲ್ಲಿಯೇ ಜೈಲಿಗೆ ಹೋಗಿ ಬಂದಿದ್ದಾರೆ. ಅವರ ನಿಜವಾದ ಹೆಸರು ಕೂಡ ಮೋಕ್ಷಿತಾ ಪೈ ಅಲ್ಲ. ಅವರ ಒರಿಜಿನಲ್ ಹೆಸರು ಐಶ್ವರ್ಯ ಪೈ. ಮೋಕ್ಷಿತಾ ಜೈಲಿಗೆ ಯಾಕೆ ಹೋದ್ರು? ಅವರ ಹೆಸರನ್ನ ಯಾಕೆ ಚೇಂಜ್ ಮಾಡ್ಕೊಂಡ್ರು? ನಿಜವಾಗ್ಲೂ ಈ ಹುಡುಗಿ ಯಾರು ಎಂದು ತಿಳ್ಕೊಳ್ಳೋಣ ಬನ್ನಿ. ಮೋಕ್ಷಿತಾ ಪೈ ಟ್ಯೂಷನ್ ನಡೆಸುತ್ತಿದ್ದ ಶಿಕ್ಷಕಿ. ಅದನ್ನೇ ಬಂಡವಾಳವನ್ನಾಗಿಸಿಕೊಂಡು ಒಂದು ಕಿಡ್ನಾಪ್ ಕೂಡ ಮಾಡ್ತಾರೆ. ಇವರು BCom ಪದವೀಧರೆ ಆಗಿರೋದ್ರಿಂದ ಇವರು ಮನೆಯಲ್ಲಿಯೇ ಟ್ಯೂಷನ್ ನ ಹೇಳ್ಕೊಡ್ತಾ ಇರ್ತಾರೆ. ನೋಡಕ್ಕೆ ತುಂಬಾ ಸಾಫ್ಟ್ ತರ ಕಾಣೋ ಇವರ ಬಣ್ಣ ಇವಾಗ ಬಯಲಾಗಿದೆ. ಟ್ಯೂಷನ್ಗಾಗಿ ತುಂಬಾನೇ ಮಕ್ಕಳು ಇವ್ರ ಹತ್ರ ಬರ್ತಾ ಇದ್ರು. 2014ರಲ್ಲಿ ಪವಿತ್ರ ಅನ್ನೋ ಬಾಲಕಿನ ಕಿಡ್ನಾಪ್ ಮಾಡಿ 25 ಲಕ್ಷ ಬೇಡಿಕೆ ಇಟ್ಟಿರ್ತಾರೆ. ಮೋಕ್ಷಿತಾ ಪೈ ಅವರ ಗೆಳೆಯ ನಾಗಭೂಷಣ್ ಅನ್ನೋರು ಕೂಡ ಈ ಕಿಡ್ನಾಪ್ ಅಲ್ಲಿ ಇರ್ತಾರೆ. ಇವರು BA ಪದವೀಧರರು ಹೌದು. ನಿರುದ್ಯೋಗಿ ಆಗಿದ್ದಂತಹ ನಾಗಭೂಷಣ್ ಮೈ ತುಂಬಾ ಸಾಲ ಮಾಡ್ಕೊಂಡಿರ್ತಾರೆ. ಲೈಫ್ ಅಲ್ಲಿ ಒಂದೇ ಸಲ ಸೆಟ್ಲ್ ಆಗ್ಬೇಕು ಅಂತ ಈ ಸಂಚನ್ನ ಮಾಡ್ತಾರೆ. ಅಸಲಿಗೆ ಈ ಕಿಡ್ನಾಪ್ ಪ್ಲಾನ್ ಮಾಡಿದಾಗ ಮೋಕ್ಷಿತಾ ವಯಸ್ಸು ಜಸ್ಟ್ 20. ತನ್ನ ಬಳಿ ಟ್ಯೂಷನ್ಗೆ ಅಂತ ಬರುತ್ತಿದ್ದ ಪವಿತ್ರ ಎಂಬ ಮಗುವಿನ ತಂದೆ ಹೋಟೆಲ್ ಉದ್ಯಮಿಯಾಗಿರ್ತಾರೆ. ಇದನ್ನ ಚೆನ್ನಾಗಿ ತಿಳಿದುಕೊಂಡ ಇವರಿಬ್ಬರು ಇವರ ಮಗುವನ್ನ ಕಿಡ್ನಾಪ್ ಮಾಡಿದ್ರೆ ಕೈ ತುಂಬಾ ದುಡ್ಡು ಬರುತ್ತೆ ಅನ್ನೋ ಪ್ಲಾನ್ ಮಾಡ್ತಾರೆ. ರಾಜಾಜಿನಗರದ ಪ್ರಕಾಶ್ ನಗರದಲ್ಲಿರುವ ಐಶ್ವರ್ಯ ಪೈ ಅಲಿಯಾಸ್ ಮೋಕ್ಷಿತಾ ಪೈ ಮನೆಯಲ್ಲಿಯೇ ಟ್ಯೂಷನ್ ನಡೆಸ್ತಿರ್ತಾರೆ. ಪ್ಲಾನ್ ಪ್ರಕಾರ 2014 ಮಾರ್ಚ್ 13ರಂದು ಸಂಜೆ 6 ಗಂಟೆ ಸುಮಾರಿಗೆ ಪವಿತ್ರ ಎಂಬ ಬಾಲಕಿ ನಡೆದುಕೊಂಡು ಮನೆಗೆ ಹೋಗುವಾಗ ನಾಗಭೂಷಣ್ ಅವಳನ್ನ ಕಾರೊಳಗೆ ಕಿಡ್ನಾಪ್ ಮಾಡ್ತಾರೆ. ತುಂಬಾ ಹೊತ್ತು ಮನೆಗೆ ಬರದ ಮಗುವನ್ನು ವಿಚಾರಿಸಲು ತಂದೆ ತಾಯಿ ಐಶ್ವರ್ಯ ಹತ್ರ ಹೋದ್ರೆ ಅವ್ರು ಹೇಳ್ತಾರೆ, ಇಲ್ಲ, ಮಗು ಟ್ಯೂಷನ್ ಮುಗಿಸಿ ಮನೆಗೆ ಹೋದ್ಲು ಅಂತ. ಗಾಬರಿಯಾದ ತಂದೆ ತಾಯಿ ಮಗುವನ್ನು ಹುಡುಕಲು ಶುರು ಮಾಡ್ತಾರೆ. ಅವಾಗ ನಾಗಭೂಷಣ್ ಕರೆ ಮಾಡಿ 25 ಲಕ್ಷಕ್ಕೆ ಬೇಡಿಕೆ ಇಡ್ತಾನೆ. ಆಗ ಉದ್ಯಮಿ ಪೊಲೀಸರ ಸಹಾಯ ಪಡೆದು ಮೊಬೈಲ್ ಕರೆಗಳ ಡೀಟೇಲ್ಸ್ ನ ನೀಡ್ತಾರೆ. 25 ಲಕ್ಷ ಕೊಡ್ತೀವಿ ಎಂದು ಹೇಳಿ ಪೊಲೀಸರನ್ನ ಕರೆದುಕೊಂಡು ಬಂದಂತಹ ಉದ್ಯಮಿ ಇವರನ್ನ ಪೊಲೀಸರ ಕೈಗೆ ಸಿಕ್ಕಾಕ್ಸ್ತಾರೆ. ಒಟ್ನಲ್ಲಿ ಬಿಗ್ ಬಾಸ್ ಮನೆಯ ಕ್ಯೂಟಿ ಪೈ ಇಷ್ಟೊಂದು ಹಗರಣ ಮಾಡಿಕೊಂಡಿರುವ ಬಗ್ಗೆ ನಿಜ ನಂಬಕ್ಕಾಗ್ತಾ ಇಲ್ಲ. ಇದಕ್ಕೆ ಅವರೇ ಸ್ಪಷ್ಟನೆ ಕೊಡ್ಬೇಕು. ಸಿಟಿ ನ್ಯೂಸ್, ಬಾಗಲಕೋಟ್.